ಹಾಯ್ ಹಲೋ ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಟು ಮೈ ಚಾನಲ್ ಚಿರಾಗಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾ ಏನು ಮಾಡ್ಲಾತೀನಿ ಅಂದ್ರೆ ಪನೀರ್ ಟಿಕ್ಕಾ ಮಾಡ್ಲಾತೀನಿ. ಫಸ್ಟ್ ಟೈಮ್ ಹೆಂಗಾಗ್ತೈತಿ ಏನಿಲ್ಲ ಗೊತ್ತಿಲ್ಲ, ಮಾಡ್ಲಾತಿದ್ದೀನಿ. ನೋಡ್ರಿ, ನೀವು ಮನ್ಯಾಗ ಟ್ರೈ ಮಾಡಿದ್ರೆ ನಾನು ಟ್ರೈ ಮಾಡ್ತೀನಿ ಅಂತ. ಈಗ ಮಾಡಿ ಹೆಂಗಾಗ್ತೈತಿ ಏನಿಲ್ಲ ಅಂತ ನೋಡಿ ತಿಂದು ಒಂದು ಸ್ವಲ್ಪ ಟೇಸ್ಟ್ ಗೆಸ್ಟ್ ನೋಡಿ ನಿಮಗೆ ಹೇಳ್ತೀನಿ ಅಂತ. ಓಕೆ, ಈಗ ನೆಕ್ಸ್ಟ್ ಹೆಂಗೆ ಮಾಡ್ತಾರಂತ ನೋಡ್ರಿ. ಓಕೆ, ಬಾಯ್ ಫ್ರೆಂಡ್ಸಿಗೆ. ಇದ್ರಾಗ ಒಂದು ಸ್ವಲ್ಪ ಮೊಸರು ಹಾಕೊಂಡಿನಿ ಅಂತ, ಒಂದು 2-3 ಚಮಚ. ಒಂದು ಸ್ವಲ್ಪ ನಮ್ದು ಪುಡಿ ಖಾರ ಹಾಕೊಂಡಿನಿ. ಈಗ ಇದ್ರಾಗ ಸ್ವಲ್ಪ ಉಪ್ಪು ಹಾಕೋತೀನಂತ. ಉಪ್ಪು ಹಾಕೊಂಡಿನಿ. ನಮ್ಮ ಮನ್ಯಾಗ ಹಸಿಮೆಣ್ಸಿನ್ಕಾಯಿ ಚಟ್ನಿ ಮಾಡಿಟ್ಟಾರ, ಅದು ಸ್ವಲ್ಪ ಹಾಕೋತೀನಂತ. ಈಗ ಆಲ್ರೆಡಿ ಅದ್ರಾಗ ಖಾರ ಐತಿ. ಫ್ರೆಂಡ್ಸಿಗೆ ನಾವು ಇದ್ರಾಗ ಅಳ್ಳ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಕೊತ್ತಂಬರಿ ಬೀಜ ಏನಂತ ಅದು, ಆಮೇಲೆ ಪ್ಲಸ್ ಜೀರಿಗೆ ಕುಟ್ಟಿ ಈ ಥರ ಮಾಡ್ಕೊಂಡಿದ್ದೀವಿ. ಪ್ಲಸ್ ಇದು ಅಳ್ಳ ಬೆಳ್ಳುಳ್ಳಿ ಪೇಸ್ಟ್. ಫ್ರೆಂಡ್ಸಿಗೆ ಇದ್ರಾಗ ಒಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಲಾತೀನಿ. ಕಡಲೆ ಹಿಟ್ಟು ಅಜ್ಮಾಸ್ಲೆ ಹಾಕ್ರಿ, ನಾನು ಅಜ್ಮಾಸ್ಲಿಂದ ಹಾಕ್ಲಾತೀನಿ. ಫ್ರೆಂಡ್ಸ್, ಈಗ ಅಗಳೆ ಕುಟ್ಟಿರುವಂಥದ್ದು ಏನು ಜೀರಿಗೆ ಇಟ್ಲ ಅದು ಹಾಕ್ಲಾತೀನಿ. ಆಮೇಲೆ ಕೊತ್ತಂಬರಿ ಬೀಜ ಅದು ಹಾಕ್ಲಾತೀನಿ. ಪ್ಲಸ್ ಇದು ಅಳ್ಳ ಬೆಳ್ಳುಳ್ಳಿ ಪೇಸ್ಟ್. ಫ್ರೆಂಡ್ಸ್, ಇದ್ರಾಗ ಒಂದು ಸ್ವಲ್ಪ ಕರಿಮೆಣಸದ ಪುಡಿ ಹಾಕ್ಲಾತೀನಿ. ಆಮೇಲೆ ಇದ್ರಾಗ ಗರಂ ಮಸಾಲ ಐತಿ. ಗರಂ ಮಸಾಲ ಹಾಕ್ಲಾತೀನಿ. ಇದಕ್ಕೆ ಈಗ ಒಂದು ಸ್ವಲ್ಪ ಚಲೋತೆಗೆ ಕಳ್ಸ್ಕೊಂಡ್ಬಿಡ್ರಿ. ಓಕೆ, ಫ್ರೆಂಡ್ಸ್, ಈ ಥರ ಚಲೋತೆಗೆ ಪೇಸ್ಟ್ ಮಾಡ್ಕೊಂಡ್ಬಿಡ್ರಿ. ನಿಮ್ದು ಪನೀರ್ ನೋಡ್ರಿ ಎಷ್ಟು ಇರ್ತತಿ ಏನಿಲ್ಲ ಅಂತ, ಆ ಥರದ ಪ್ರಕಾರ ನೀವು ಈ ಥರ ಪೇಸ್ಟ್ ಮಾಡ್ಕೊಂಡ್ಬಿಡ್ರಿ. ಇದ್ರೊಳಗೆ ಸ್ವಲ್ಪ ನಾನು ಎಣ್ಣೆ ಹಾಕ್ಲಾತೀನಂತ. ಇವಾಗ ಸ್ವಲ್ಪ ಎಣ್ಣೆ, ಫ್ರೆಂಡ್ಸ್, ಎಣ್ಣೆ ಹಾಕಿದ್ದು ಸ್ವಲ್ಪ ತಿರುಗಾಡು. ಓಕೆ, ಈ ಥರ ಈಗ ಪೇಸ್ಟ್ ಮಾಡ್ಕೊಂಡ್ಬಿಡ್ರಿ. ಫ್ರೆಂಡ್ಸಿಗೆ ಇದು ಒಂದು ಸ್ವಲ್ಪ ಟೇಸ್ಟ್ ನೋಡ್ತೀನಂತ. ಮಸ್ತ್ ಚಟ್ಪಟ ಆಗೈತಿ. ಬಟ್ ಇನ್ನೊಂದು ಏನಂದ್ರೆ ನಮ್ಮ ಮೊಸರು ಒಂದು ಸ್ವಲ್ಪ ಹುಳಿ ಐತಿ. ನೀವು ಚಲೋ ಮೊಸರು ಯೂಸ್ ಮಾಡಿರಿ, ಹಿಂಗಾಗಿ ಹುಳಿ ಆಗೋದಿಲ್ಲ. ಈಗ ನಾ ಏನು ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ, ಅದು ಸ್ವಲ್ಪ ಹಾಕ್ರಿ, ಆಪ್ಷನಲ್. ಜವಾರಿ ಇತ್ತು, ಸ್ವಲ್ಪ ಹಾಕಿದ್ರೆ ಖಾರ ಆಗ್ತೈತಿ. ಈಗ ನಂದು ಒಂದು ಸ್ವಲ್ಪ ಖಾರ ಆಗೈತಿ, ಹಿಂಗಾಗಿ ನಾ ಸ್ವಲ್ಪ ಸಕ್ಕರೆ ಹಾಕ್ತೀನಂತ. ಸ್ವಲ್ಪ ಸಕ್ಕರೆ ಹಾಕ್ಲತ್ತೀನಿ, ಯಾಕಂದ್ರೆ ಹುಳಿ ಆಗೈತ್ಲ.
ಅದ್ರ ಸಂಬಂಧ ಸ್ವಲ್ಪ ಸಕ್ಕರೆ ಹಾಕೀನಿ. ನೋಡ್ರಿ ನಿಮಗೆ ನೀವು ಖಾರದು ತಿಂತಿದ್ರಂದ್ರೆ ನಡಿತೈತಿ. ನಾನು ಖಾರ ತಿಂತೀನಿ ಬರುತ್ತೆ, ಬಟ್ ನನಗೂ ಬಾಯಿ ಬಂದೈತಿ. ಹಿಂಗಾಗಿ ಅದ್ರ ಸಂಬಂಧ ನಾನು ಸ್ವಲ್ಪ ಸಕ್ಕರೆ ಹಾಕೀನಿ. ಅದು ಸ್ವಲ್ಪ ಅಂದ್ರೆ ಸ್ವಲ್ಪ ಹಾಕೀನಿ. ಓಕೆ ಫ್ರೆಂಡ್ಸ್, ನೋಡ್ಲಾತಿರ್ಬೋದು ಕಣ್ಣೀರ. ಇದು ಯಾರ ಎಫೆಕ್ಟ್ ಗೊತ್ತು? ಈ ಹುಚ್ಚುಳೆ ಮಗನ ಎಫೆಕ್ಟ್. ಕಣ್ಣ ನೀರು ಬರ್ಲಾತಾವ. ಇದಕ್ಕೇನ್ರಿ ಕಣ್ಣ ನೀರು ಬರ್ಲಾರ್ದಂಗ ಏನ್ರಿ ಇತ್ತಂದ್ರ ನನಗೊಂದು ಸ್ವಲ್ಪ ಹೇಳ್ರಿ. ಯಾರ್ಯಾರು ನೀವು ದೇಸಿ ತರಕ ಯೂಸ್ ಮಾಡ್ತೀರಾ ಅಂತ ನನಗೆ ಅದನ್ನೂ ಹೇಳ್ರಿ. ಭಾಳ ಅಳಿಸ್ತೈತಿ, ಸ್ಕಿಪ್ ಹಾಕಾವೈತೆ. ಮುಂದೆ ವಿಡಿಯೋ ಕಂಟಿನ್ಯೂ ನೋಡ್ರಿ. ಫ್ರೆಂಡ್ಸ್, ನಾ ಈಗ ಇವು ಡಬ್ಬು ಮೆಣಸಿನ್ಕಾಯಿ, ಬಟ್ ಇವು ಜವಾರಿ ಅದಾವು. ಯಾವ ಥರ ಅಂದ್ರೆ ಈ ಥರ ಅದಾವು, ಸಣ್ಣ ಸಣ್ಣ ಇರ್ತಾವೆ. ಅದ್ರ ಸಂಬಂಧ ಇಷ್ಟು ಇದು ಯೂಸ್ ಮಾಡಿ ಮನೆಗೆ ಇವೇ ಇದು. ಹಿಂಗಾಗಿ ಆಮೇಲೆ ನೆಕ್ಸ್ಟ್ ಇವು ಉಳ್ಳಾಗಡ್ಡಿ, ಇವನ್ನ ಈ ಥರ ಕಟ್ ಮಾಡ್ಕೊಂಡಿನ ಅಂತ. ನೀವು ಡಬ್ಬು ಮೆಣಸಿನ್ಕಾಯಿ ಜವಾರಿ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಹೈಬ್ರಿಡ್ ಯೂಸ್ ಮಾಡಿರಿ. ಓಕೆ ಫ್ರೆಂಡ್ಸ್, ಇದು ಪನೀರ್ ನಾ ಈ ಥರ ಸ್ಲೈಸ್ ಒಳಗೆ ಕಟ್ ಮಾಡ್ಕೊಂಡಿನಂತ. ಓಕೆ ಫ್ರೆಂಡ್ಸ್, ಈಗ ನಾ ಇವು ಡಬ್ಬು ಮೆಣಸಿನ್ಕಾಯಿ ಹಾಕ್ಲತ್ತೀನಿ. ಪ್ಲಸ್ ಈಗ ನಮ್ಮ ಉಳ್ಳಾಗಡ್ಡಿ ಹಾಕ್ಲತ್ತೀನಿ. ಪ್ಲಸ್ ಇವು ನಮ್ಮ ಪನೀರ್ ಹಾಕ್ಲತ್ತೀನಿ. ನಾ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿನಿ, ನನಗೆ ಗೊತ್ತಾಗಿಲ್ಲ. ಹಿಂಗಾಗಿ ನೀವು ದೊಡ್ಡ ದೊಡ್ಡ ಕಟ್ ಮಾಡ್ಕೋರಿ. ಓಕೆ ಫ್ರೆಂಡ್ಸ್, ಇದಕ್ಕೆ ಚಲೋ ತೆಗೆ ಕಲಿಸ್ಕೋರಿ. ನಾನಂತೂ ಈಗ ಚಮಚ ಯೂಸ್ ಮಾಡೋದಿಲ್ಲ. ಜೈ ಹಿಂದ್. ಹಿಂಗೆ ತಳಗಡೆ ಆತೈತಿ. ನಾ ಭಾಳ ಸಣ್ಣದು ತೊಗೊಂಡಿನಿ, ಬೊಗೋಣಿ. ನೀವು ದೊಡ್ಡ ತಗೋರಿ, ನನಗೆ ಗೊತ್ತಾಗಿಲ್ಲ. ಚಲೋ ತೆಗೆ ಕಲಿಸ್ರಿ. ಓಕೆ ಇದು ಬ್ಯಾಟ್ರಿ ಎಲ್ಲದಕ್ಕೂ ಅಂಟ್ಕೋಬೇಕು ಚಲೋತೆಗೆ. ಹಿಂಗಾತೈತಿ ನೋಡ್ರಿ, ಸಣ್ಣ ತಗೊಂಡ್ರೆ. ಏನ್ ಮಾಡೋದು, ತಳಗ್ ಬಿದ್ರನು ತಿನ್ಲೇಬೇಕು. ಫ್ರೆಂಡ್ಸಿಗೆ ಇದಕ್ಕೊಂದು ಸ್ವಲ್ಪ ಅರ್ಧ ತಾಸು ಬಿಡುನು ಮ್ಯಾರಿನೇಟ್ ಆಗ್ಲಕ್ಕೆ ಚಲೋತ್ತಾಗೆ. ಓಕೆ ಫ್ರೆಂಡ್ಸ್, ನಮ್ಮ ಕಡೆ ಕಡ್ಡಿ ಇದ್ದಿದ್ದಿಲ್ಲ ಚುಚ್ಚಿ ಮಾಡ್ಲಕ್ಕ. ಹಿಂಗಾಗಿ ಒಂದು ದೇಸಿ ಜುಗಾಡ್ ಮಾಡೀವಿ. ನಮ್ಮ ಸಿಸ್ಟರ್ ಹೆಂಗ್ ನಂಗಲತ್ತಾರ ನೋಡ್ರಿ. ಈಗ ತೋರಿಸ್ತೀನಿ ನಮ್ಮ ದೇಸಿ ಜುಗಾಡ್ ಏನತ್ ನೋಡ್ರಿ. ಫ್ರೆಂಡ್ಸ್, ನಾವು ಮನ್ಯಾಗ ಯೂಸ್ ಮಾಡ್ತೇವಲ್ಲ ಕಸಬಾರ್ಗೆ ಕಟ್ಟಿದ್ದು ವೇಸ್ಟ್ ಆಗಿದ್ದಿತ್ತು. ಹಿಂಗಾಗಿ ಅದ್ರ ಸಂಬಂಧ ಲಾಕ್ಡೌನ್ ಸುತ್ತಿಗೆ ಐತಿ. ಹಿಂಗಾಗಿ ಏನೂ ಸಿಕ್ಕಿಲ್ಲ. ಇದಕ್ಕೆ ಒಂದು ಸ್ವಲ್ಪ ಚಲೋ ಹೊತ್ತಿಗೆ ನೆನಾಕಿವಿ. ಯಾಕಂದ್ರೆ ಸುಡ್ಲಾಕತ್ತೇವಂದ್ರೆ ಇದನ್ನು ಸುಡಬಾರ್ದು ಅಂತೇಳಿ ಹಂಗೆ ತೊಳೆದಂಗೂ ಆತೈತಿ. ಓಕೆ, ಇದೇ ನಮ್ಮ ದೇಸಿ ಫ್ರೆಂಡ್ಸ್, ದೇಸಿ ಜುಗಾಡ್ ಹೆಂಗಿತ್ತು, ಚಲೋ ಆಗಿತ್ತಂದ್ರೆ ಲೈಕ್ ಮಾಡ್ರಿ. ಓಕೆ, ಇಂಥ ಫಾಲ್ತು ವಿಡಿಯೋ ತೊಗೊಂಬರ್ತೀನಿ ಅಂತ ಫುಡ್ದು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಓಕೆ, ಹಿಂಗಂತೇಳಿ ಮುಗಿತಂತ ತಿಳ್ಕೊಬೇಡ್ರಿ. ಇನ್ನ ಮಾಡೋದೈತಿ, ಆವಾಗ ನೋಡೋಣಂತ. ನಮ್ಮ ಕಡ್ಡಿ ಸುಡ್ತೈತು ಏನು ಜೀವಂತ ಇರ್ತೈತು, ಸುಟ್ರನು ನಮ್ಮ ಭಯಕ್ಕೆ ಸಿಗ್ತೈತು ಅದೆಲ್ಲ ನೋಡೋಣಂತ. ಇನ್ನು ಮುಂದೆ ವಿಡಿಯೋ ಇರ್ತೈತಿ ನೋಡ್ರಿ. ಓಕೆ ಫ್ರೆಂಡ್ಸ್, ಇದು ದೇಸಿ ಜುಗಾಡ್ ಐಡಿಯಾ ಯಾರ್ದಂದ್ರೆ ನಮ್ಮ ಮಮ್ಮಿದ. ಅವ್ರು ಈ ಥರ ಐಡಿಯಾ ಕೊಟ್ಟಿದ್ದಾರೆ. ನೋಡ್ತೀರೇನ್ರಿ ಇನ್ನೊಂದ್ಸತ? ಬ್ಯಾಡ್ ಅಂತ ನೋಡ್ರಿ, ಬೈಲಾತಾರ. ಈ ಥರ ದೇಸಿ ಜುಗಾಡೆಲ್ಲ ಹೆಂಗೆ ಇರ್ತೈತಿ. ಆಮೇಲೆ ಬಸ್ ನೀವೇನೋ ಅಂತೇನಂದ್ರೆ ನಮ್ದು ಸೈಕಲ್ ಕಡ್ಡಿ ಇರ್ತಾವಲ್ಲ, ಅವು ತೊಗೊಂಡು ನೀವು ಮಾಡ್ಕೋಬೋದು. ಯಾರಿಗಾರೆ ಮನೆ ಒಳಗೆ ಹಳಿ ಸೈಕಲ್ ಇದ್ದು ಅಂದ್ರೆ ಅದ್ರ ಕಡ್ಡಿ ಮುರಿರಿ, ಸೈಕಲ್ ವೇಸ್ಟ್ ಮಾಡ್ರಿ.
ಕಡ್ಡಿಯನ್ನು ಯೂಸ್ ಮಾಡಿರಿ. ಬಟ್ ಹಂಗೆ ಮಾಡ್ಲಕ್ಕೆ ಹೋಗ್ಬೇಡ್ರಿ. ಸೈಕಲ್ ಅಂಗಡಿ ಚಾಲೋ ಇದ್ದು ಅಂದ್ರೆ ಹೋಗಿ ಹೊಸ ಕಡ್ಡಿ ಅದು ಸಿಗ್ತಾವೆ ನಿಮ್ಗೆ. 5 ರೂಪಾಯಿ ಅಥವಾ 2 ರೂಪಾಯಿ 3 ರೂಪಾಯಿ ಬಂದಿರ್ತಾವೆ. ತೊಗೊಂಡು ಬರ್ರಿ, ಅದರಲ್ಲಿಂದ ನೀವು ಕಡ್ಡಿ ಮಾಡ್ಕೋಬಹುದು. ಓಕೆ, ಇಸ್ತಾ ನಮ್ಮ ಕಡೆ ಸೈಕಲ್ನೂ ಇದ್ದಿದ್ದಿಲ್ಲ, ರಾತ್ರಿನೂ ಆಗೈತಿ. ಹಿಂಗಾಗಿ ನಮ್ಮ ಕಡೆ ಏನು ಆಪ್ಷನ್ ಇದ್ದಿದ್ದಿಲ್ಲ. ಹಿಂಗಾಗಿ ಅದ್ರ ಸಂಬಂಧ ನಾವು ಇದು ಮಾಡಿದ್ದೇವೆ. ಮಾಡಿ ತಿನ್ಬೇಕು ಅನಿಸೈತಿ. ಹಿಂಗಾಗಿ ಏನು ಬೇಕಾದು ಮಾಡ್ತೈತೆ ಮನುಷ್ಯ. ಓಕೆ, ಎಸ್. ಈಗ ನೆಕ್ಸ್ಟ್ ಮುಂದಿನ ವಿಡಿಯೋ ನೋಡಿ ಅಂತ ಫ್ರೆಂಡ್ಸ್. ಈಗ ಕಡ್ಡಿದ್ದ ಏನೈತಲ್ಲ ಅದು ಈಗ ಬರೀ ಅದು ಶಾಲೋ ಫ್ರೈ ಮಾಡ್ಬೇಕಂತೈತಿ. ಬಟ್ ನನಗೆ ಸುಟ್ಟು ತಿನ್ನೋದಿತ್ತು. ಹಿಂಗಾಗಿ ಅದು ಬ್ಯಾಟರ್ ಏನೈತೆ ಹಾಗೆ ಇಟ್ಟಿನಂತ. ಅದು ನಾಳೆ ಒಂದು ಸ್ವಲ್ಪ ಕಡ್ಡಿ ತಂದು ಸುಟ್ಟು ತಿನ್ಬೇಕಂತೈತಿ. ಈಗ ಇದಕ್ಕೆ ಶಾಲೋ ಫ್ರೈ ಮಾಡಿದ್ನಂತ ಅಂದ್ರೂ ಅದ್ರೊಳಗೆ ಒಂದು ಕಡ್ಡಿ ನಾನು ಸುಟ್ಟಿ ಶಾಲೋ ಫ್ರೈ ಮಾಡಿ ಸುಟ್ಟಿ ಟ್ರೈ ಮಾಡಿ ನೋಡ್ತೀನಿ. ಯಾಕಂದ್ರೆ ಕಡ್ಡಿ ಸುಡೋ ಚಾನ್ಸ್ ಐತಿ. ಚಾನ್ಸ್ ಇಲ್ಲ, ಸುಟ್ಟೆ ಸುಡುತ್ತೆ. ಅದ್ರ ಸ್ವಲ್ಪ ಶಾಲೋ ಫ್ರೈ ಮಾಡಿ ಮ್ಯಾಕ್ ಒಂದು ಸ್ವಲ್ಪ ಝಳ ಕೊಡೋದೈತೆ ಅಂತ ನನ್ನ ತಲೆಯಾಗೈತಿ. ನೋಡೋಣಂತ ಏನಾಗ್ತೈತೆ. ಓಕೆ, ಈಗ ಅದನ್ನು ಯಾವ ಥರ ಇದು ಮಾಡಿನಿ ಅಂತ ನೋಡ್ರಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತೈತಿ. ತೋರಿಸ್ತೀನಂತ ನೋಡ್ರಿ ಯಾವ ಥರ ಇದು ಮಾಡೇನಂತ. ಫ್ರೆಂಡ್ಸ್, ನಾ ಈ ಥರ ಈಗ ಇವೆಲ್ಲ ಹಾಕೊಂಡಿದ್ದೀನಂತ. ಈ ಕಡ್ಡಿ ಅದಾವ ಇದ್ರೊಳಗೆ. ಈ ಕಡ್ಡಿ ಒಳಗೆ ಒಂದು ಕಡ್ಡಿ ಏನೈತಲ್ಲ ನಾ ಸುಡ್ತಿದ್ದೀನಂತ. ಫಸ್ಟ್ ಒಂದು ಸ್ವಲ್ಪ ಶಾಲೋ ಫ್ರೈ ಮಾಡ್ತೀನಿ. ಅದ್ರೊಳಗೆ ಏನೈತಲ್ಲ ಶಾಲೋ ಫ್ರೈ ಚಲೋ ಆಯಿತು. ಚಲೋ ಇಲ್ಲ ಅಂದ್ರೆ ನೆಕ್ಸ್ಟ್ ಏನಿಲ್ಲ ಒಂದು ಕಡ್ಡಿ ಏನೈತಲ್ಲ ನಾನು ಸುಡ್ತಿದ್ದೀನಂತ. ಓಕೆ ಫ್ರೆಂಡ್ಸ್, ಈಗ ತವಾ ಅಂತೂ ಕಾಯ್ಲಾಕ ಇಟ್ಟೀನಿ. ಮನಗಂಡು ಕಾದೈತಿ. ಓಕೆ, ಈಗ ಮಸ್ತ್ ಎಣ್ಣೆ ಹಾಕಿ ಫ್ರೈ ಮಾಡೋಣಂತ. ಫ್ರೆಂಡ್ಸ್, ಈಗ ಎಣ್ಣೆ ಹಾಕ್ಲಾತೀನಂತ ಮಸ್ತ್. ತವಾ ಅಂತೂ ಮನಗಂಡು ಸುಡ್ಲಾತೈತಿ. ಓಕೆ, ಈಗ ನಾ ಇದಕ್ಕೆ ಏನೈತಲ್ಲ ಸ್ವಲ್ಪ ಶಾಲೋ ಫ್ರೈ ಮಾಡ್ತೀನಂತ. ಓಕೆ, ಸ್ವಲ್ಪ ಎಣ್ಣೆ ಕೂಡ ಎಲ್ಲ ಕಡೆ ಇದು ಮಾಡೋಣಂತ. ಫ್ರೆಂಡ್ಸ್, ಒಂದು ಸ್ವಲ್ಪ ಕೈ ಹುಷಾರ. ಫ್ರೆಂಡ್ಸ್, ಈ ತರ ಶಾಲೋ ಫ್ರೈ ಆದ್ಮೇಲೆ ಈ ತರ ನೀವು ಇದು ಮಾಡ್ಕೋಬಹುದು. ನೋಡ್ರಿ, ಇಲ್ಲಿ ಕಡ್ಡಿ ಸುಡ್ತ ಈ ತರ ಚಾನ್ಸ್ ಇರ್ತೈತಿ. ಅದ್ರ ಸಂಬಂಧ ಅಂತ ಹೇಳಿ ನಾವು ಜಾಸ್ತಿ ಇದು ಮಾಡ್ಲತ್ತಿಲ್ಲ. ಬಟ್ ಇನ್ನ ಈಗ ಇದು ಮಾಡ್ದೇವಿ, ಇದು ಸಕ್ಸಸ್ಫುಲ್ ಆಯ್ತು. ಹಿಂಗಾಗಿ ಇದನ್ನು ಮಾಡ್ಲಕ್ ಹೋದೇವಿ, ಮುರಿದೈತಿ. ಇರ್ಲಿ, ಕಂಟಿನ್ಯೂ ಮಾಡೋಣಂತ. ಇದು ಕಟ್ಟಿಗೆ ಒಂದು ಸ್ವಲ್ಪ ತೆಳಗೈತಿ. ಮೋಸ್ಟ್ಲಿ ಇದನ್ನು ಮುರಿದ್ರೆ ಮುರಿಬಹುದು. ಆದಷ್ಟು ಒಂದು ಸ್ವಲ್ಪ ಫ್ಲೇಮ್ ಏನಿಲ್ಲ, ಒಂದು ಸ್ವಲ್ಪ ಜಾಸ್ತಿ ಜೋರಿಟ್ಟು ಕಟ್ಟ ಹಿಂಗೆ ನೋಡಿದ್ರಲ್ಲಿ ಯಾವ ಪರಿ ಹಿಂಗೆ ಇದು ಆಗ್ತೈತಿ. ಓಕೆ, ಎಸ್ ಫ್ರೆಂಡ್ಸ್, ನಾವು ಇಟ್ಸ್ ರೆಡಿ ಟು ಈಟ್. ನೋಡೋಣಂತ ಏನೇನಾಗ್ತೈತಿ ಏನೇನಿಲ್ಲ. ಫ್ರೆಂಡ್ಸ್, ಈಗ ರೆಡಿ ಆಗ್ಯಾವಂತ. ತಿಂದು ಹೇಳ್ತೀನಿ ಹೆಂಗಾಗ್ತೈತಿ ಏನಿಲ್ಲ ಅಂತ. ಬಟ್ ಭಾಳ ದೇಸಿ ಜುಗಾಡ್ ಆಗೈತಿ. ಕಡ್ಡಿ ಮಾತ್ರ ಟ್ರೈ ಮಾಡ್ಲಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಸುಡ್ತೈತಿ. ಸುಟ್ಟಿದ ಫ್ಲೇವರ್ ಕೂಡ ಒಳಗೆ ಹೋಗ್ತೈತಿ. ಬಟ್ ಈಗ ಇಲ್ಲಿ ಇನ್ನೂ ಒಂದು ಕಡ್ಡಿ ಐತಿದು. ಇದನ್ನ ಈಗ ಪ್ಯೂರ್ ಬರೇ ಸುಟ್ಟು ನಾನು ಇದು ಮಾಡ್ತೀನಂತ. ನೋಡೋಣಂತ ಅದು ಹೆಂಗಾಗ್ತೈತಿ ಏನಿಲ್ಲ. ನಾನು ನಿಮಗೆ ಹೇಳ್ತೀನಂತ. ಓಕೆ, ನೋಡೋಣ ಫ್ರೆಂಡ್ಸ್. ಈಗ ನಾವು ಈಗ ಟೇಸ್ಟ್ ಮಾಡೋಣಂತ ಹೆಂಗಾಗೈತಿ ಏನಿಲ್ಲ ಅಂತೇಳಿ. ಬಟ್ ಭಾಳ ಕಸರತ್ ಮಾಡಿ ದೋಸ್ತ್ ಇದು ಮಾಡ್ಲೇಬೇಕಂದ್ರೆ ಈ ಪರಿ ಆಳಿಸ್ತು. ಏನೇನು ದೇಸಿ ಜುಗಾಡ್ ಮಾಡ್ಲಕ್ಕೆ ಹೋದೇವಿ, ಏನು ಸುದ್ದಿ. ಇದು ನೋಡಿದ್ರೆ ಸುಮ್ಮನೆ ಹೊರಗೆ ಹೋಗ್ತೀನಿ ಬರೋದು ಬೆಟರ್ ಅನ್ನಿಸ್ತೈತಿ. ಬಟ್ ಮನ್ಯಾಗೇನು ಟೇಸ್ಟ್ ಬೇರೆ ಇರ್ತೈತಿ. ಆಮೇಲೆ ನಾವು ಮಾಡುವಂಥ ಎಕ್ಸ್ಪೀರಿಯನ್ಸ್ ಪ್ಲಸ್ ಆ್ಯಡ್ ಆಗ್ತೈತಿ. ಟೇಸ್ಟ್ ಮಾಡ್ತೀನಿ ನನ್ನ ದೋಸ್ತ. ಫಸ್ಟ್ ಬೈಲಾಕ್ ಹೋಗ್ಬೇಡ್ರಿ, ಹಿಂಗೆ ತಿನ್ನೋದು ನಾವು.
ಬಟ್ ಇನ್ನೊಂದು ಸ್ವಲ್ಪ ಸುಟ್ಟು ತಿನ್ಬೇಕಿದು. ಮ್ಯಾರಿನೇಟ್ನು ಓಕೆ ಆಗೈತಿ. ಬಟ್ ಮ್ಯಾರಿನೇಟ್ ಇನ್ನೊಂದು ಸ್ವಲ್ಪ ಆಗಬೇಕಿತ್ತು. ಓಕೆ, ಬಟ್ ಪನ್ನೀರ್ದು ಏನೈತಿಲ್ಲ ಒಳಗಡೆ ಇನ್ನ ಹಸಿ ಒಂದು ಸ್ವಲ್ಪ ಹಂಗೆ ಐತಿ. ಬಟ್ ಅಂಡನು ಗಾಯ್ಸ್ ಸೂಪರ್. ಯಾಕಂದ್ರೆ ಇದು ನನಗೆ ಕಡ್ಡಿ ಇರ್ಲಾರ್ದಕ್ಕೆ ಇದು ಇಷ್ಟು ದೊಡ್ಡ ಪ್ರಾಬ್ಲಮ್. ಕಡ್ಡಿ ಇತ್ತಂದ್ರೆ ಇದು ಆಗ್ತಿತ್ತ. ಅದ್ರಗೋಸ್ಕರ ಇನ್ನೊಂದು ಸ್ವಲ್ಪ ಮ್ಯಾರಿನೇಟ್ ಇಟ್ಟಿನಿ. ನಾಳೆ ಹೋಗಿ ಕಡ್ಡಿ ತೊಗೊಂಡು ಬರ್ತೀನಿ, ಸುಟ್ಟು ತಿಂತೀನಂತ. ಅದು ಹೆಂಗಂದ್ರೆ ನಮ್ಮ ಒಲಿ ಮ್ಯಾಗ ಓಕೆ. ಬಟ್ ಈಗ ನಾ ಇದ್ರ ಮ್ಯಾಗ ಚಾಟ್ ಮಸಾಲ ಹಾಕ್ತೀನಿ. ಚಾಟ್ ಮಸಾಲ ಹಾಕಿ ಅದ್ರ ಟೇಸ್ಟ್ ಹಂಗಿರ್ತೈತಿ ಹೇಳ್ತೀನಂತ. ಓಕೆ ಫ್ರೆಂಡ್ಸ್, ಈಗ ಇದ್ರ ಮ್ಯಾಗ ಒಂದು ಸ್ವಲ್ಪ ಚಾಟ್ ಮಸಾಲ ಹಾಕಿನಂತ. ಇದು ಎಲ್ಲ ಐತಿ ಇದ್ರೊಳಗೆ. ಪೂರಾ ಒಂದು ಬೈಟ್ ಹೊಡಿತೀನಿ. ಅಷ್ಟು ತಿನ್ರಿ ಅಂದ್ರೆ ಆ ಥರ ಮಜಾ ಇರುತ್ತೆ. ಈಗ ಒಂದು ಸ್ವಲ್ಪ ಚಾಟ್ ಮಸಾಲ ಹಾಕೋಣ. ಇನ್ನೊಂದು ಸ್ವಲ್ಪ ಜೀವ ಬಂದಂಗೆ ಆಯ್ತತ್ತಿನ. ಬಟ್ ಇದ್ರ ಕೂಡ ಖತರ್ನಾಕ್ ಆಗೈತ್ರಿ. ಮಾಡ್ರತ್ತಿನ ಇನ್ನೊಂದು ಸ್ವಲ್ಪ ಉಪ್ಪ ಖಾರ ಜಾಸ್ತಿ ಹಾಕೋರಿ. ಬಟ್ ಚಾಟ್ ಮಸಾಲ ಹಾಕೋಣ ಇನ್ನೊಂದು ಸ್ವಲ್ಪ ಜೀವ ಬಂದಂಗೆ ಆಗೈತಿ. ಓಕೆ, ಇನ್ನೊಂದು ಬೈಟ್ ತಿಂತೀನಿ. ಒಂದು ಉಳ್ದೈತಿ, ಅದು ನಮ್ಮ ಸಿಸ್ಟರ್ಗೆ ಅದು ಕೊಟ್ಟು ಎಂಜಾಯ್ ಮಾಡ್ರಿ ಅಂತ ಹೇಳೋಣ. ಓಕೆ, ಇದು ಸ್ವಲ್ಪ ಚಲೋತ್ತಿಗೆ ಕುಕ್ ಆಗೈತಿ. ಬೆಸ್ಟ್ ಗೈಸ್. ನನ್ನ ಕಡೆ ಕಡ್ಡಿ ಇದ್ದಿಲ್ಲ, ಹಿಂಗೆಲ್ಲ ಆಗೈತಿ. ನೀವು ಎಲ್ಲ ಮೊದಲೇ ಪ್ರಿಪೇರ್ ಮಾಡ್ಕೊರಿ. ಯಾಕಂದ್ರೆ ಲಾಕ್ಡೌನ್ ಟೈಮ್ ಆಗಿತ್ತು, ತಿನ್ನಂಗೆ ಅನಿಸ್ತು. ಹೋಗಿ ತೊಗೊಂಬಂದೆ, ಮಾಡಿದೆ, ಚಲೋ ಆಗೈತಿ. ಇದ್ರಾಗ ನಾ ಏನು ತಪ್ಪು ಮಾಡಿದೆ ಅಂದ್ರೆ ಕಡ್ಡಿ ಮರ್ತೀನಿ. ಫಸ್ಟ್ನೇ ಮಾತು, ನೀವು ಕಡ್ಡಿ ಮರಿಲಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ಕಡ್ಡಿಯನ್ನು ತೊಗೊಂಡು ಬರ್ರಿ. ಆಮೇಲೆ ಪ್ಲಸ್ ಇದ್ರೊಳಗೆ ನಾನು ಸಕ್ರೆ ಹಾಕಬಾರ್ದೇನೋ ಅನಿಸ್ಲಾತೈತಿ. ಯಾಕಂದ್ರೆ ಅದು ಅಷ್ಟು ಫ್ಲೇವರ್ಫುಲ್ ಇತ್ತು ಅವಾಗ. ಸ್ವಲ್ಪ ಕಮ್ಮಿ ಆದಂಗೇನೋ ಅನಿಸ್ಲಾತೈತಿ. ಬಟ್ ನೀವು ಅದು ಮಾಡ್ಲಕ್ಕೆ ಹೋಗ್ಬೇಡ್ರಿ, ಆಪ್ಷನಲ್ಲ. ಆಮೇಲೆ ಹಿಂಗೆ ಶಾಲೋ ಫ್ರೈ ಮಾಡೋಕ್ಕಿಂತ ಸುಟ್ಟು ತಿನ್ನಿರಿ. ಓಕೆ, ಆ ಥರದೇ ಟೇಸ್ಟ್ ಬೇರೆ ಇರ್ತೈತೆ ಕಣ್ರಿ. ಓಕೆ, ವಿಡಿಯೋ ಚಲೋ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಇಂಥ ಮುಂದೆ ದೇಸಿ ಜುಗಾಡ್ ಕಟ್ಗೆ ಇಂಥವೇನೇ ವಿಡಿಯೋಸ್ ಮಾಡ್ತಿರ್ತೀನಿ ಅಂತ. ನನಗೂ ಫುಡ್ ಅಂದ್ರೆ ಇಷ್ಟ, ತಿನ್ನೋಕ್ಕೂ ಆಯಿತು, ಮಾಡೋಕ್ಕೂ ಆಯಿತು. ಹೀಗೆ ಫುಡ್ ವಿಡಿಯೋಸ್ ಮಾಡ್ತಾ ಇರ್ತೀನಿ. ನೀವು ಕೂಡ ನನಗೆ ಸಪೋರ್ಟ್ ಮಾಡ್ತಾ ಇರ್ರಿ. ವಿಡಿಯೋ ಚಲೋ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಬಾಯ್.